ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನಿಪ್ರಿಯ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಈ ಥರ ನಮ್ಮ ಫ್ಲ್ಯಾಗ್ ಕಲರ್ಗಳನ್ನು ಬಳಸ್ಕೊಂಡು ಕುಚ್ಚನ್ನು ತೋರಿಸ್ತಾ ಇದ್ದೀನಿ. ಕೇಸರಿ, ಬಿಳಿ, ಹಸಿರು 3 ತರಹದ ಕುಚ್ಚುಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ಕುಚ್ಚುಗಳು 50 ಎಳೆ ಇದೆ ನೋಡಿ. ಎಲ್ಲ ಕುಚ್ಚುಗಳು 50 ಎಳೆ ಇದೆ. ಟೋಟಲ್ 3 ಕಲರ್ ತಗೊಂಡಿರೋದ್ರಿಂದ 150 ಎಳೆ ಆಗುತ್ತೆ ಕುಚ್ಚು. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಈಗ ರಿಪಬ್ಲಿಕ್ ಡೇ ಇರೋದ್ರಿಂದ ಅರ್ಜೆಂಟಾಗಿ ನಮಗೆ ಒಂದು ಈಗ ಕಲರ್ನಲ್ಲಿ ಕುಚ್ಚು ಬೇಕು ನಮಗೆ ಈ ಥರ ಸೀರೆಗಳಿಗೆ ಅಂದಾಗ ನಾವೇ ಕೈಯಾರೆ ಒಂದು ಅರ್ಧ ಗಂಟೆ ಅಥವಾ 1 ಗಂಟೆಯಲ್ಲಿ ಮಾಡ್ಕೋಬೋದು. ಈ ಥರ ನೋಡಿ 50 ಎಳೆ ಸುತ್ತಕೊಂಡು ಇದಕ್ಕೆ ಗಮ್ ಹಚ್ಚಿ ಚೂಪಾಗಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ಟ್ರೇಟ್ನರ್ನಿಂದ ಕುಚ್ಚನ್ನು ಸ್ಟ್ರೇಟ್ ಮಾಡ್ಕೊಂಡಿದ್ದೀನಿ. ಓಕೆ, ಡಿಸೈನ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನಿಮಗೆ ಕುಚ್ಚು ಹಾಕೋದಕ್ಕೆ ಡಿಸ್ಟೆನ್ಸ್ ಅಂದರೆ ಗ್ಯಾಪು ಒಂದು ಕುಚ್ಚಾದಮೇಲೆ ಎಷ್ಟು ಬೇಕೋ ನೀವು ಮೊದಲೇ ಮಾರ್ಕ್ ಕೂಡ ಮಾಡ್ಕೋಬೋದು, ಇಲ್ಲಾಂದರೆ ಬೆರಳಳತೆಯಿಂದ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಬೆರಳಳತೆಯಿಂದ ಮಾಡಿ ತೋರಿಸ್ತೀನಿ. ಮೊದಲು ನೋಡಿ, ಸ್ಟಾರ್ಟಿಂಗಲ್ಲಿ ಈ ಥರ ಕ್ರೋಶಾ ನೀಡಲ್ನಿಂದ ಹೋಲ್ ಮಾಡ್ಕೋತೀನಿ. ಮೊದಲು ನಾನಿಲ್ಲಿ ಆರೆಂಜ್ ಕಲರ್ ತಗೊಂಡಿದ್ದೀನಿ. ಮೊದಲು ಕೇಸರಿ ಕಲರ್ ಕುಚ್ಚನ್ನು ಹಾಕ್ತೀನಿ. ಈ ಥರ ಹಾಕ್ಕೊಳ್ಳಿ. ಈಗ ನಾರ್ಮಲ್ ನೀಡಲ್ಗೆ ಜರಿ ಥ್ರೆಡನ್ನು ಪೋಣಿಸಿಟ್ಕೊಂಡಿದ್ದೆ. ಇದನ್ನು ಬ್ಯಾಕ್ ಸೈಡಿಂದ ಈ ಥರ ತಗೊಂಡು ಬರ್ತೀನಿ. ಬ್ಯಾಕ್ ಸೈಡಲ್ಲಿ ಸ್ವಲ್ಪ ಬಿಟ್ಕೋಬೇಕು, ಪೂರ್ತಿಯಾಗಿ ಎಳ್ಕೋಬೇಡಿ ಜರಿ ಥ್ರೆಡ್. ಇವಾಗ ಇದಕ್ಕೆ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿಕೊಂಡು ಬ್ಯಾಕ್ ಸೈಡಿಂದ ಈ ಥರ ಜರಿ ಥ್ರೆಡನ್ನು ಅಂದರೆ ನೀಡಲನ್ನು ಕೆಳಗಡೆ ತಂದು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೋಬೇಕು. ಇವಾಗ ನೋಡಿ ನೆಕ್ಸ್ಟ್ ಇವಾಗ ಈ ಕುಚ್ಚಾದಮೇಲೆ ಇದ್ರ ಒಳಗಡೆ ಚಿಕ್ಕ ಒಂದು ಬೀಡನ್ನು ಹಾಕ್ತಾ ಇದ್ದೀನಿ, ರೌಂಡ್ ಬೀಡು. ಈ ಥರ ಹಾಕ್ಕೊಳ್ಳಿ. ಈಗ ಇದಕ್ಕೂ ಕೂಡ ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಕೋಬೇಕು. ಈಗ ಹೂ ಕಟ್ತೀವಲ್ಲ ಆ ಥರ ಒಂದು ಲಾಕ್ ಮಾಡ್ಕೋತೀನಿ. ಒಂದು 3 ಸಲ ಸುತ್ತಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಈ ಥರ ಮೇಲ್ಗಡೆಯಿಂದ ನೀಡಲನ್ನು ಚುಚ್ಚಿ ಕೆಳಗಡೆ ತಂದು ಈ ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೋತೀನಿ. ಇವಾಗ ನೆಕ್ಸ್ಟ್ ಇದಕ್ಕೆ ನಾನು ವೈಟ್ ಕುಚ್ಚು ಆ್ಯಡ್ ಮಾಡ್ಕೋತೀನಿ. ಈ ಥರ ರಿಂಗ್ ಬೀಡ್ ಒಳಗಡೆಗೆ ಈ ಥರ ವೈಟ್ ಕುಚ್ಚು ನೋಡಿ ಈ ಥರ ಬರಲಿ. ನೆಕ್ಸ್ಟು ಮತ್ತೆ ಜರಿ ಥ್ರೆಡ್ಡಿಂದ ಕುಚ್ಚನ್ನು ಹಾಕ್ತೀನಿ. ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಕೋಬೇಕು. ಇಲ್ಲಿ ಕುಚ್ಚು ತಗೊಂಡಿರೋದ್ರು ನಿಮಗೆ ತೆಳ್ಳಗಿದೆ ಅಂತ ಅನಿಸಿದರೆ ಇನ್ನೂ ದಪ್ಪ ಕೂಡ ತಗೋಬೋದು. ನಾನು 50 ಎಳೆ ತಗೊಂಡಿದ್ದೀನಲ್ಲ, 80 ಎಳೆ ತಗೊಂಡು ಕೂಡ ಮಾಡ್ಕೋಬೋದು. ಓಕೆ ನೋಡಿ, ಈ ಥರ ಬಂದಿದೆ. ನೆಕ್ಸ್ಟ್ ಇವಾಗ ಮತ್ತೆ ಈ ವೈಟ್ ಥ್ರೆಡ್ಡನ್ನು ತಗೊಂಡು ಅದರ ಒಳಗಡೆ ಮತ್ತೆ ಒಂದು ಈ ಬೀಡನ್ನು ಹಾಕ್ತೀನಿ. ಈ ಸೇಮ್ ಬೀಡು ಈ ಬೀಡ್ ಹಾಕಿ ಈ ಥರ ಅಡ್ಜಸ್ಟ್ ಮಾಡಿಟ್ಕೊಳ್ಳಿ ನೀಟಾಗಿ. ಇದಕ್ಕೆ ಇವಾಗ ಮತ್ತೆ ಜರಿ ಥ್ರೆಡ್ಡಿಂದ ಕುಚ್ಚನ್ನು ಹಾಕಬೇಕು. ಈ ಥರ ಹಾಕ್ಕೊಳ್ಳಿ. ಮತ್ತು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಈ ಥರ ನೀಡಲನ್ನು ಕೆಳಗಡೆ ತಂದು ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೋತೀನಿ. ನೆಕ್ಸ್ಟ್ ಇದಕ್ಕೆ ಮತ್ತೆ ಈ ಬೀಡ್ ಒಳಗಡೆ ಗ್ರೀನ್ ಕಲರ್ ಥ್ರೆಡ್ಡನ್ನು ತರ್ತೀನಿ. ಈ ಥರ ಗ್ರೀನ್ ಕಲರ್ ಥ್ರೆಡ್ಡನ್ನು ತಂದು ಮತ್ತೆ ಕುಚ್ಚನ್ನು ಕಟ್ಕೋತೀನಿ. ಈ ಥರ ಈಗ ಬ್ಯಾಕ್ ಸೈಡಿಂದ ಈ ಥರ ನೀಡಲನ್ನು ಕೆಳಗಡೆ ತಂದು ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೋತೀನಿ. ಇವಾಗ ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ.
ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ, ಕೇಸರಿ ಬಿಳಿ ಹಸಿರು. ನಮಗೆ ಅರ್ಜೆಂಟಾಗಿ ಇವಾಗ ಒಂದು ಕುಚ್ಚು ಬೇಕಂದಾಗ ಈ ಥರ ಕುಚ್ಚನ್ನು ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ನಿಮಗೆ ಗ್ಯಾಪ್ ಎಷ್ಟು ಬೇಕೋ ನೋಡ್ಕೊಳ್ಳಿ. ಈ ಥರ ಬೆರಳಳತೆಯಿಂದ ಕೂಡ ನೋಡ್ಕೊಂಡು ಮಾಡ್ಕೋಬೋದು. ಇಲ್ಲ ಅಂದರೆ ಟೇಪಿಂದ ನೀವು ಮೊದಲೇ ಮಾರ್ಕನ್ನು ಮಾಡಿಟ್ಕೊಳ್ಳಿ. 1/2 ಇಂಚು 1 ಇಂಚು ನಿಮಗೆ ಕುಚ್ಚು ಎಷ್ಟು ಬೇಕೋ ಅಷ್ಟು ಡಿಸ್ಟೆನ್ಸ್ಗೆ ನೀವು ಮಾರ್ಕನ್ನು ಮಾಡಿಟ್ಕೊಂಡು ಪೂರ್ತಿ ಸೀರೆನ ಕಂಪ್ಲೀಟ್ ಮಾಡ್ಕೋಬೋದು. ಒಂದು ಕುಚ್ಚು ಕಂಪ್ಲೀಟಾಗಿ ತೋರಿಸಿದ್ದೀನಿ. ಇದೇ ಥರ ಪಕ್ಕದಲ್ಲೇ ಇನ್ನೊಂದು ಮಾಡಿದ ಮೇಲೆ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ. ಸೀರೆಗೆ ಮಾಡ್ತಾ ಇದ್ದರೆ ಇದೇ ಥರ ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನೋಡಿ ಕಂಪ್ಲೀಟ್ ಆಗಿದೆ. 2 ಕುಚ್ಚುಗಳನ್ನು ಮಾಡಿ ತೋರಿಸಿದ್ದೀನಿ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಈ ಡಿಸೈನ್ಗೆ ಒಂದು 300 ಇಂದ 350 ಚಾರ್ಜ್ ಮಾಡ್ಕೋಬೋದು. ಇನ್ನೂ ಹತ್ರ ಕೂಡ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.